ಮೇಡಮ್ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಬಿಕಾಸ್ ಎಲ್ಲರೂ ಐ ಲವ್ ಯು ಹೇಳಿದಾದ್ಮೇಲೆ ಬೀಳ್ತಾರೆ, ನೀವು ಐ ಲೈಕ್ ಯುಗೆ ಬಿದ್ಬಿಟ್ರಂತೆ. ಸೊ ಈ ಯಾಕೆ ನಿಮಗೆ ಚಂದ್ರಪ್ರಭಾ ಅವ್ರಿಗೆ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತು? ಸೊ ಹೆಂಗ್ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಅದೊಂದು ಸ್ವಲ್ಪ ವಿವರವಾಗಿ ಹೇಳಿ. ನೋಡಿದ್ರಾ, ನಾನು ಮದುವೆ ಮಾಡ್ಕೊಂಡು 2.5 ವರ್ಷ ಆಗಿದ್ರು ನನ್ನ ಲವ್ ಸ್ಟೋರಿ ಇನ್ನೂ ರನ್ನಿಂಗಲ್ಲಿದೆ. ಸೊ ಅದಕ್ಕೆ ಫಸ್ಟ್ ಥ್ಯಾಂಕ್ ಯು. ಇಲ್ಲ, ಸೋಷಿಯಲ್ ಮೀಡಿಯಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾವು ಸೋಷಿಯಲ್ ಮೀಡಿಯಾನ ನಾವು ಒಳ್ಳೆ ಥರನೂ ಬಳಸ್ಕೋಬೋದು, ನಮ್ದು ಹಾಯ ತಪ್ಪಿದ್ರೆ ಅದು ನಮ್ಮನ್ನು ತಪ್ಪಿಸುತ್ತೆ. ಸೊ ಆ ಸೋಷಿಯಲ್ ಮೀಡಿಯಾಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ. ಸೊ ಫೇಸ್ಬುಕ್ಕಲ್ಲಿ ನಾನು ಇವ್ರಿಗೆ ಕನೆಕ್ಟ್ ಆಗ್ತೀನಿ. ಆ್ಯಕ್ಚುಲಿ ಫ್ರೆಂಡ್ ರಿಕ್ವೆಸ್ಟು ಮೇ ಬಿ ನಾನೇ ಕಳಿಸಿದ್ದೆ ಅನ್ಕೊತೀನಿ, ಅವ್ರು ಅಕ್ಸೆಪ್ಟ್ ಮಾಡಿರ್ತಾರೆ. ಮಾಡಿದ್ಮೇಲೆ ಹಾಗೇ ಹಾಯ್ ಬಾಯ್ ಅನ್ನೋ ಮೆಸೇಜ್ ಶೇರಿಂಗ್ ಆಗುತ್ತೆ. ಅದಕ್ಕೆ ಹಾರ್ಟ್ ಸಿಂಬಲ್ಗಳೆಲ್ಲ ಸರ್ರು ಆ ಕಡೆಯಿಂದ ರಿಪ್ಲೈ ಕೊಡ್ತಾಯಿದ್ರು. ಏನು ಹಾರ್ಟ್ ಸಿಂಬಲೇ ಬರ್ತಿದೆಯಲ್ಲ ಅಂದ್ಕೊಂಡು ಯೋಚನೆ ಮಾಡಿದೆ. ಆಮೇಲೆ ಅವ್ರದ್ದು ಕೆಂಪಕ್ಕೋ ಕಾಳಕ್ಕೋ ಸಾಂಗ್ ಇತ್ತಲ್ಲ, ಅದು ನನಗೆ ಗೊತ್ತಲ್ಲ, ಏನು ಈ ಮಟ್ಟಿಗೆ ಸ್ಟೆಪ್ ಆಗ್ತಾನೆ, ಯಾರಪ್ಪ ಇವನು ಅನ್ನೋ ಥರದಲ್ಲಿ ಅದಕ್ಕೊಂದು ಮೆಸೇಜ್ ಹಾಕ್ಬಿಟ್ಟು ಐ ಲೈಕ್ ಯು ಅಂತ ಹಾಕಿದ್ದೆ. ಆ ಲೈಕ್ ಯು ಅನ್ನೋ ಮೆಸೇಜ್ಗೆ ಐ ಲವ್ ಯು ಅಂತ ರಿಪ್ಲೈ ಕಳಿಸ್ಬಿಟ್ರು. ನಾನು ಐ ಲೈಕ್ ಯು ಅಂತ ಕಳಿಸಿ, ನೀವು ಯಾಕೆ ಐ ಲವ್ ಯು ಅಂತ ಕಳಿಸಿದ್ದೀರಾ ಅಂತ ಅಲ್ಲಿಂದ ಕ್ಲಾಸು, ವಾಯ್ಸ್ ರೆಕಾರ್ಡ್ಸು, ನಂಬರ್ ಶೇರಿಂಗು, ಮತ್ತು ಒಂದು 2-3 ಮಂತ್ಸ್ ಬಿಟ್ಟು ಮೀಟು. ಇಲ್ಲೇ ಬೆಂಗಳೂರಲ್ಲೇ ಅವನು ಫಸ್ಟ್ ಮೀಟ್ ಮಾಡ್ತೀನಿ. ಸೊ ಮೀಟ್ ಮಾಡ್ತೀವಿ, ಅದು ರಾಜರಾಜೇಶ್ವರಿ ಟೆಂಪಲ್, ಅಲ್ಲೇ ಅವ್ರು ನಂಗೆ ಫಸ್ಟ್ ಸಿಗ್ತಾರೆ. ಏನಿದೆ ದೇವ್ರ ಮುಂದೆ ಪ್ರತ್ಯಕ್ಷವಾಗಿ ಆಗೋದು, ದೇವ್ರು ನೋಡ್ತಿರ್ತಲ್ಲ, ತಥಾಸ್ತು ಅಂದಿರ್ತಾರೆ. ಬಟ್ ಫಸ್ಟ್ ಪ್ರಪೋಸಲ್ ಬಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ, ಇದೇ ದೀಪಾವಳಿ ತುಂಬಿದ ಕಾರ್ತಿಕ ಸೋಮವಾರ, ಕಡೆ ಕಾರ್ತಿಕದಲ್ಲಿ ಎಲ್ಲ ಮಹಾಮಂಗಳಾರತಿ ಮಹದೇಶ್ವರದೆಲ್ಲ ದರ್ಶನ ಆಗಿ ನಾವು ಒಂದು ಪ್ಲೇಸಲ್ಲಿ ಕೂತಿರ್ತೀವಿ. ಇವಾಗಲೂ ಹೋದ್ರು ನಾವು ಗಂಡ ಹೆಂಡತಿ ಕೂತ್ಕೊತೀವಿ. ಅದಕ್ಕೆ ನನಗೆ ನೀನು ಇಷ್ಟ ಆಗಿದೆಯಾ, ನಿಮ್ಮ ಅಪ್ಪನ ಕೇಳ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೊಬಿಡ್ತೀನಿ ಅಂತ ಅಂದರು. ಏನು ನೀನು ನನ್ನ ತಮ್ಮನ ಮದುವೆಗೆ ಬಂದು ನನ್ನನ್ನು ಫಿಕ್ಸ್ ಮಾಡ್ತಿದ್ಯಾ ಅಂತ ನಾನು ಹಿಂಗೆ ರೇಗಿಸ್ತೀನಿ. ತಮ್ಮನ ಮದುವೆ ಇರುತ್ತೆ ಆ ಟೈಮಲ್ಲಿ, ನನ್ನನ್ನು ಫಿಕ್ಸ್ ಮಾಡ್ಕೊತಿದ್ದೀರಾ ನೀವು ಅಂತಂದೆ. ಮಹದೇಶ್ವರದ್ದು ದೇವಸ್ಥಾನದಲ್ಲಿ ಒಂದು ಸೇವಂತಿಗೆ ಹೂನ ಕೊಡ್ತಾರೆ. ಸುಮ್ಮನೆ ಕುತ್ಕೊಂಡಿರ್ತೀನಿ, ಮಾತಾಡ್ತಾ ಇರ್ತೀನಿ. ನಮ್ಮ ತಂದೆ ಅಲ್ಲೇ ಕೆಲಸ ಮಾಡ್ತಿದ್ರು, ಅವರು ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಆಫೀಸಲ್ಲಿ. ಎಲ್ಲರೂ ನೋಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ದೂರ ಹೋದ್ರೆ ಸಾಕು, ದೂರಲ್ಲ ಹೋಗ್ಬಿಡಬ, ಹತ್ರನೇ ಕುತ್ಕೋ, ಹಾಗೆ ಹೀಗೆ ಅಂತಾರೆ, ಎಲ್ಲ ಕನ್ವಿನ್ಸ್ ಮಾಡ್ತಾರೆ. ಬಟ್ ಆವಾಗ ಮದುವೆ ಮಾಡ್ಕೋಬೇಕು ಇಷ್ಟ ಇತ್ತು. ಬಟ್ ತಕ್ಷಣ ಸಡನ್ಲಿ ಮದುವೆ ಬಗ್ಗೆ ಪ್ಲಾನಿಂಗ್ ಮಾಡೋಕ್ಕಲ್ಲ, ಮನೆಯವ್ರದ್ದು ಇಷ್ಟ ಕಷ್ಟಗಳು, ಅವ್ರದ್ದು ಇಷ್ಟ ಕಷ್ಟಗಳೆಲ್ಲ ಇರುತ್ತಲ್ಲ. ಆಮೇಲೆ ಹೂವು ಅವ್ರಿಗೆ ದೇವಸ್ಥಾನದಿಂದ ಹೂವನ್ನ ಕೊಟ್ಟಿರ್ತಾರೆ. ಆ ಹೂವನ್ನ ಅವ್ರು ನನಗೆ ಕೇಳ್ಕೊಟ್ಟಿರ್ತಾರೆ. ಇಟ್ಕೊಂಡು ಸುಮ್ಮನೆ ಪಕ್ಕ ಕುತ್ಕೊಂಡಿರ್ತೀನಿ. ಸಡನ್ಲಿ ಒಂದು ಸೇವಂತಿಗೆ ಹೂವನ್ನ ತೆಗೆದ್ಬಿಟ್ಟು ನಾನು ತಲೆಗೆ ಮುಡಿಸ್ಬಿಟ್ಟು, ಇಲ್ಲೇ ನಾನು ಹಿಂಗೆ ಪ್ರಪೋಸ್ ಮಾಡಿದೆ ಅನ್ಕೋ, ಇವತ್ತು ನಮ್ಮ ಎಂಗೇಜ್ಮೆಂಟ್ ಆಯಿತು ಅನ್ಕೋಬಿಡು ಅಂದ್ಬಿಟ್ರು. ಸೊ ಅದು ದೇವ್ರ ಸನ್ನಿಧಿಯಲ್ಲಿ ಆಗಿದ್ದು. ಸೊ ದೇವ್ರ ಮುಂದೆ ಆಗೋದು ನಮಗೆ ಒಂದು ಉತ್ತಮ ಒಂದು ಆಗಿರುತ್ತೆ. ದೇವರೇ ನಮಗೆ ಒಪ್ಪಿಗೆ ಕೊಟ್ಟಿದ್ದಾನೆ, ಮೆಚ್ಚುಗೆ ಕೊಟ್ಟಿದ್ದಾನೆ ಅಂತೇಳಿ. ಸೊ ನಮ್ಮ ಲವ್ ಸ್ಟೋರಿ ಒಂದು ಮದುವೆ ದಾಂಪತ್ಯ ಜೀವನದಲ್ಲೂ ನಾವು ಇಲ್ಲಿ ತನಕನೂ ಒಂದು ಒಗ್ಗಟ್ಟಲ್ಲಿ ಒಂದು ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ಕೆಂಪಕ್ಕೋ ಕಾಳಕ್ಕೋ ಅಂತ ಆಡ್ಕೊಂಡು ಚೆನ್ನಾಗಿದ್ದೀರಾ? ಅದು ಆಡ್ತೀವಿ, ರೇಗಿಸ್ತಾ ಇರ್ತಾರೆ ಕೆಲವೊಂದ್ಸಲ ರೇಗಿಸ್ತಾರೆ. ಸಾಂಗ್ಸ್ಗಳು ಹೇಳೋದು, ಡೈಲಾಗ್ಗಳು ಹೇಳೋದು. ಮತ್ತು ರಾಜ್ಕುಮಾರ್ ಸರ್ ಅಂದರೆ ಭಾಳ 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 ಇಷ್ಟ ಅವ್ರಿಗೆ. ಅವ್ರ ಡೈಲಾಗ್ಗಳು ಮತ್ತು ಕೆಲವೊಂದು ಪಿಕ್ಚರ್ಗಳನ್ನ ನಾನು ನೋಡು ಅಂತ ನನ್ನ ಹೇಳ್ತಾ ಇರ್ತಾರೆ. ರಾಜ್ಕುಮಾರ್ ಸರ್ದು ಪಕ್ಕಾ ಫ್ಯಾನ್ ಅವರು. ಆ ಥರ ಕೆಲವೊಂದು ಲೆಜೆಂಡ್ಸ್ಗಳ ಜೊತೆ ಮಾಡ್ಬೇಕನ್ನೋದೇ ಅವ್ರದ್ದು ಒಂದು ಮಹತ್ತರ ಒಂದು ಕನಸು. ಮುಂದೊಂದು ಯಾರ ಜೊತೆ ಮಾಡ್ಬೇಕು ಅವರು ಅಂತ ಇಷ್ಟ? ಅಯ್ಯೋ, ಅವ್ರಿಗೆ ಅವಕಾಶ ಹೇಗಾದರೂ ಒದಗಿ ಬರಲಿ. ನಾಟ್ ಓನ್ಲಿ ಅವ್ರು ಏನಂತಾರಲ್ಲ, ಸಗಲಗಲ ವಲ್ಲಭ ಅಂತಾರ, ಅವ್ರಿಗೆ ಒಂದು ಟ್ಯಾಲೆಂಟ್ ಇದೆ. ಅವರು ನಾಟ್ ಓನ್ಲಿ ನಮ್ಮ ಇಂಡಸ್ಟ್ರಿನೂ ಆಗಲಿ, ನಮ್ಮ ಇಂಡಸ್ಟ್ರಿಲೂ ಮನ ಮೆಚ್ಚಿಸೋದು, ನಮ್ಮ ಕನ್ನಡ ಜನತೆಯಲ್ಲಿ ಇವಾಗ ಗಣೇಶ್ ಸರ್ ಜೊತೆ ಮಾಡಿದ್ದಾರೆ, ಉಪೇಂದ್ರ ಸರ್ ಜೊತೆ ಮಾಡಿದ್ದಾರೆ. ಹಾಗೆ ಮುಂದೆ ನಮ್ಮ ಸುದೀಪ್ ಸರ್ ಜೊತೆ ಮಾಡೋ ಅವಕಾಶ ಸಿಗಲಿ, ಪ್ರಜ್ವಲ್ ದೇವರಾಜು ಎಲ್ಲ ಒಳ್ಳೊಳ್ಳೆ ಇವ್ರುಗಳಿದ್ದಾರೆ. ಸೊ ಅವ್ರಗಳ ಜೊತೆ ಎಲ್ಲ ಒಂದು ಮಾಡೋ ಅಂಥ ಅವಕಾಶಗಳು ಅವ್ರಿಗೆ ಸಿಗಲಿ. ಈಗ ಡೆವಿಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ಹೇಗೆ ಬಂದಿದೆ ಅಂದರೆ ಸಾಂಗಲ್ಲಿ ಶೂಟಲ್ಲಿ ಇದ್ದರು, ಮೇ ಬಿ ಅವತ್ತೇನೋ ಅವ್ರು ಶೂಟ್ ಹೋಗಿಲ್ಲ. ಅದು ಹೋಗಿದ್ರೆ ಅದರದ್ದು ರೆಸ್ಪಾನ್ಸ್ ಹೇಗಿರ್ತೈತೇನೋ ಗೊತ್ತಿಲ್ಲ. ಸೊ ಇವರೆಲ್ಲ ಇದ್ದರು, ಕೆಲವೊಂದು ಇವ್ರ ಬೆಟಾಲಿಯನ್ಸ್ಗಳಲ್ಲಿ ಡೆವಿಲ್ ಮೂವಿ ಸಾಂಗಲ್ಲೇನೋ ಇದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೆ. ಅದು ಕೆಲವೊಂದು ನಾವು ಸ್ವಲ್ಪ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಇದಿತ್ತು, ಅದರಿಂದ ಇವರು ಅದು ಹೋಗಲಿಲ್ಲ, ಡ್ರಾಪ್ಔಟ್ ಆಯಿತು ಸ್ವಲ್ಪ. ನೋಡೋಣ, ಮುಂದೆ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೆ ಅವಕಾಶ ಸಿಕ್ಕೇ ಸಿಗುತ್ತೆ. ಹೇಳ್ದಲ್ಲ, ಹೇಳಿ ಕೇಳಿ ನನ್ನ ಗಂಡ ರವಿಚಂದ್ರನ್ ಥರ ಇದ್ದಾರೆ. ರವಿಚಂದ್ರನ್ ಥರ ಗೊತ್ತಲ್ಲ, ಡಬಲ್ ಮೀನಿಂಗಲ್ಲಿ ಎಲ್ಲರೂ ಮಿಂಚಿಸ್ತಾ ಇದ್ದಾರೆ. ಚಂದ್ರಪ್ರಭಾ ಅವರು ಹೇರ್ ಸ್ಟೈಲ್ ಥರನೇ ಮಾಡಿಸ್ಕೊಂಡಿದ್ದಾರೆ. ಮಾರ್ಚ್ ಹೌದೌದು ನೋಡಿದೆ. ಅದಕ್ಕೆ ಅಂದರು ಹೇರ್ ಸ್ಟೈಲ್ ಹೋಗಿ. ಅಂದರೆ ನಾವು ಸುದೀಪ್ ಸರ್ನ ನಾವು ಆನ್ ಸ್ಕ್ರೀನಲ್ಲಿ ನೋಡೋದಕ್ಕೂ, ಡೈರೆಕ್ಟಾಗಿ ನೋಡೋದಕ್ಕೂ ಅದು ಅಂತ ನಿಜವಾಗ್ಲೂ ಅವರೊಂದು ಮಾತು, ಅವರೊಂದು ನಡೆ ನುಡಿ, ಅವರೊಂದು ಏನೋ ಒಂದು ವಿಶ್ ಮಾಡಿದ್ರು, ಅದೊಂದು ಕಣ್ಣು ಸಣ್ಣಲ್ಲೂ ನಮಗೆ ಏನೋ ಒಂದು ಅವ್ರು ಅಡ್ವೈಸ್ ಮಾಡ್ತಿದ್ದಾರೆ ಅನ್ನೋ ಥರ ಅನಿಸುತ್ತೆ. ಅಲ್ಲಿ ನಾವು ಚುರುಕ್ತನನ ಬೆಳೆಸ್ಕೋಬೇಕಷ್ಟೇ, ಅವ್ರೇನೋ ಹೇಳ್ತಿದ್ದಾರೆ ಅಂತ.